ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅಂದರ್ ಕಿಂಗ್ ತಾಲೂಕು ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಕಲೆಕ್ಷನ್ ಏನು, ಬಜೆಟ್ ಏನು, ಯಾವ ಯಾವ ಭಾಷೆಯಲ್ಲಿ ಬಿಡುಗಡೆಯಾಗಿದೆ, ಯಾರ್ಯಾರು ನಟ ನಟಿಯರಿದ್ದಾರೆ, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ಹಾಗೆಯೇ ತಮಿಳಲ್ಲಿ ಡಬ್ ಆಗಿದೆ ಅಷ್ಟೇ. ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 17 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 52 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 163 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಿಡುಗಡೆಯಾಗಿದ್ದ ದಿನಾಂಕ ನವೆಂಬರ್ 27, 2025ರಲ್ಲಿ ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಪ್ರೊಡಕ್ಷನ್ ಕಂಪನಿ ಮೈತ್ರಿ ಮೂವೀಸ್ ಮೇಕರ್ಸ್, ಹಾಗೆಯೇ ಡೈರೆಕ್ಟರ್ ಬೈ ಮಹೇಶ್ ಬಾಬು. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರಿದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ರಾಮ್ ಪೋಹಿನಿ, ಉಪೇಂದ್ರ ಭಾಗವರ್ಚಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಹಲವಾರು ಕಡೆಯಿಂದ ತಮಿಳಲ್ಲಿ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ತೆಲುಗಿನಲ್ಲಿ ಸಾಂಗ್ ಮಾತ್ರ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಇದೊಂದು ಬೆಸ್ಟ್ ಮೂವೀಸ್ ಅಂತಲೇ ಹೇಳಬಹುದು. ಹಾಗೆಯೇ ಲವ್ ಸ್ಟೋರಿ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಆಕಾಶ್ ಅನ್ನೋ ವ್ಯಕ್ತಿ ಇರ್ತಾರೆ. ಆಕಾಶ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಆಕಾಶು ಒಂದು ಫಿಲಮ್ ಮೇಕರ್ ಆಗಬೇಕು ಅಂತ ತುಂಬ ಆಸೆ ಇರ್ತಾರೆ. ಹಾಗೆಯೇ ಫಿಲಮಲ್ಲಿ ಹೀರೋನ ನೋಡಿಬಿಟ್ಟು ಒಂದು ಇನ್ಸ್ಪಿರೇಷನ್ ಆಗ್ಬಿಟ್ಟು ಆಕಾಶು ಅದೇ ಹೀರೋ ರೀತಿ ನಾನು ಒಂದು ಫಿಲಮ್ ಡೈರೆಕ್ಟರ್ ಆಗಬೇಕು, ಹಾಗೆಯೇ ಫಿಲಮ್ ಹೀರೋ ಆಗಬೇಕು, ಒಂದು ಫಿಲಮಲ್ಲಿ ಯಾವುದಾದ್ರು ಒಂದು ಕೆಲಸಗಳನ್ನು ಮಾಡಿಕೊಂಡು ನಾವು ಜೀವನವನ್ನು ಕಳಿಬೇಕು ಅಂತ ತುಂಬ ಆಸೆಯಿಂದ ಇರ್ತಾರೆ. ಆದರೆ ಅವರು ಒಂದು ಹಳ್ಳಿಲಿ ಬೆಳೆದಿರೋ ಕಾರಣದಿಂದ ಹಳ್ಳೀಲಿ ಅವರ ಒಂದು ಜೀವನ ಶೈಲಿ ಬದಲಾಗಿರುತ್ತೆ. ಹಾಗೆಯೇ ಅವರ ಒಂದು ನಡವಳಿಕೆ ಕೂಡ ಬದಲಾಗಿರುತ್ತೆ ಅಂತಲೇ ಹೇಳ್ಬೋದು. ಆದ್ದರಿಂದ ಸಿಟಿಗೆ ಬರ್ತಾರೆ. ಕೆಲವು ದಿನಗಳ ನಂತರ ಅಲ್ಲಿ ಅವರ ಒಂದು ಸಿಟಿ ಬಗ್ಗೆ ಎಲ್ಲ ತಿಳ್ಕೊಂಡು, ಹಾಗೆಯೇ ಫಿಲಮ್ ಬಗ್ಗೆ, ಹಾಗೆಯೇ ಡೈರೆಕ್ಟರ್ ಆಗಿರ್ಬೋದು, ಫಿಲಮ್ ಹೀರೋಗಳು ಯಾವ ರೀತಿ ಬಂದು ಫಿಲಮ್ಗಳನ್ನು ಮಾಡ್ತಾರೆ, ಹಾಗೆಯೇ ಫಿಲಮ್ ಸೈಡ್ ಆ್ಯಕ್ಟರ್ ಆಗಿ ಪ್ಲೇ ಮಾಡ್ತಾ ಇರ್ತಾರೆ ಆಕಾಶ್ ಅವರು. ಮತ್ತು ಆಕಾಶ್ ಅವರಿಗೆ ಒಂದಿಷ್ಟು ಅವಕಾಶಗಳು ಕೂಡ ಸಿಗ್ತವೆ. ಮತ್ತು ಸೈಡಲ್ಲಿ ವಿಲನ್ ಕ್ಯಾರೆಕ್ಟರ್ ಪ್ಲೇ ಮಾಡೋದಾಗಿರ್ಬೋದು, ಮತ್ತು ಬೇರೆ ಬೇರೆ ರೀತಿ ಒಂದು ಕ್ಯಾರೆಕ್ಟರ್ಗಳು ಸಿಗ್ತಾ ಇರ್ತವೆ. ಅದರಿಂದ ತುಂಬ ಖುಷಿಗೊಂಡು ಅವರ ತಂದೆ ತಾಯಿಗೆ ಫೋನ್ ಮಾಡಿ ಅವರ ಒಂದು ಅನುಭವಗಳನ್ನೆಲ್ಲ ಶೇರನ್ನು ಮಾಡ್ಕೋತಿರ್ತಾರೆ. ಅದನ್ನೆಲ್ಲ ನೋಡಿ ಅವರ ತಂದೆ ತಾಯಿ ತುಂಬ ಖುಷಿಯನ್ನು ಪಡ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಅವ್ರ ತಂದೆ ತಾಯಿನೂ ಕೂಡ ಹೇಳ್ತಾರೆ, ಒಂದು ಹೀರೋ ಆಗಿ ನಿನ್ನ ನೋಡಬೇಕು ಚಿತ್ರದಲ್ಲಿ, ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ ಅಂತೆಲ್ಲ ತುಂಬ ಅವರ ಒಂದು ಕನಸುಗಳನ್ನು ಶೇರ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿ ಅವರ ಒಂದು ಕನಸುಗಳನ್ನು ನೆರವೇರಿಸಬೇಕು ಅಂತೇಳಿ ಆಕಾಶು ತುಂಬ ಕಷ್ಟಪಟ್ಟು ಒಂದು ಫಿಲಮ್ನು ಕೂಡ ಡೈರೆಕ್ಟರನ್ನು ಹುಡುಕಿ ಫಿಲಮ್ ಹೀರೋ ಆಗೋಕ್ಕೆ ಸೆಲೆಕ್ಟ್ ಕೂಡ ಮಾಡ್ಕೋತಾರೆ. ಮತ್ತು ಅವರಿಗೆ ಕೆಲಸಗಳನ್ನು ಯಾವ ರೀತಿ ಮಾಡ್ತಾರೆ ಮತ್ತು ಅವರ ಏನೇನೆಲ್ಲ ಆಗುತ್ತೆ ಅನ್ನೋದನ್ನೇ ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಈ ಮೂವಿಗೆ ಅವರ ತಂದೆ ತಾಯಿ ಆಸೆಯನ್ನು ಈಡೇರಿಸೋದಾಗಿರ್ಬೋದು, ಹಾಗೆಯೇ ಇಷ್ಟಪಟ್ಟಿದ್ದ ಹುಡುಗಿನ ಪಡ್ಕೊಳ್ಳೋದಾಗಿರ್ಬೋದು, ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.